ಎಲ್ರಿಗೂ ಸ್ವತಂತ್ರ ದಿನದ ಶುಭಾಶಯಗಳು. ಸ್ಕೆಡ್ಯೂಲ್ಸಿಂದ ಸ್ವಲ್ಪ ನಿಧಾನ ಆಯಿತು ಬರೋದು. ಈ ರಕ್ಷಾಬಂಧನದ ವಾರ 2 ಸರ್ಪ್ರೈಸಿಂದ ಕೂಡಿತ್ತು ನನಗೆ. ಮೊದಲನೇದು 8 ವರ್ಷ ಆದ ನಂತರ ರಷ್ಯಾದಿಂದ ಬಂದು ಕನೆಕ್ಟ್ ಆಗಿ ರಾಖಿ ಕಟ್ಟಿದ ವಿದ್ದು ಮತ್ತು ಶ್ವೇತಾ ಆ್ಯಂಡ್ ಅವರ ಫ್ಯಾಮಿಲಿಯೊಂದಿಗೆ ಮತ್ತೆ ರೀಕನೆಕ್ಟ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಎರಡನೆಯದು ಕಾವ್ಯ ಅಕ್ಕ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಬಂದು ಶಕ್ತಿಪೀಠದಲ್ಲಿ ಅಮ್ಮನವರ ಸಾನ್ನಿಧ್ಯದಲ್ಲಿ ರಾಖಿ ಕಟ್ಟಿದ್ದು. 8 ವರ್ಷದ ಹಿಂದೆ ಐ ಲಾಸ್ಟ್ ಕನೆಕ್ಷನ್ ವಿತ್ 2 ಬ್ಯೂಟಿಫುಲ್ ಸಿಸ್ಟರ್ಸ್. ಅವರೇ ವಿದ್ದು ಮತ್ತು ಶ್ವೇತಾ. ಸ್ಟಡೀಸ್, ಗೋಲ್ಸ್, ನ್ಯೂ ಹೋಮ್ ಕಾರಣದಿಂದ ವಿದ್ದುವಿಂದ ಮತ್ತೆ ರೀಜಾಯ್ನ್ ಆದ್ವಿ. ಅವರು ಮೆಡಿಸಿನ್ ಸ್ಟಡೀಸ್ ರಷ್ಯಾದಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ರಜೆ ಇರೋ ಕಾರಣ ಮನೆಗೆ ಬಂದಿದ್ರು. ಶ್ವೇತ್ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಿದ್ದಾರೆ. ಇಬ್ಬರು ಒಟ್ಟಿಗೆ ಫ್ಯಾಮಿಲಿ ಜೊತೆ ಮನೆಗೆ ಬಂದರು. ಇಬ್ಬರು ಸಹ ರಾಖಿ ಕಟ್ಟಿದ್ರು. ಬಹಳ ಅದ್ಭುತವಾದ ಸಮಯ ಇದಾಗಿತ್ತು ನನಗೆ. ಈ ಅಣ್ಣನ ಕಣ್ಣಲ್ಲಿ ನೀನು ಎಂದೆಂದು ಮಗುವಂತೆ, ತಾಯಿಯ ಹೊರತು ನನಗೆ ಇವಳೇನೆ ಜಗವಂತೆ. ಓಕೆ ನೀವು ಅನ್ಕೊಂಡ್ರದೆಲ್ಲ ಆಗ್ದಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗಕ್ಕೆ ರಕ್ಷಣೆ ಮಾಡೋಕೆ ಪ್ರಯತ್ನಿಸ್ತೀನಿ. ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ. ನೀನೆಲ್ಲೋ ನೀ ನನ್ನ ಕಣ್ಣಂತೆ. ವಿದ್ದು, ಶ್ವೇತ್, ಬುಚ್ಚಿ ಹಾಗೂ ಅಮ್ಮ ಅವರೊಂದಿಗೆ ಸ್ಟಡೀಸ್, ಜಾಬ್, ಗೋಲ್ಸ್ ಬಗ್ಗೆ ಮಾತಾಡಿದ ಬಳಿಕ ಅವರು ಹೊರಟರು. ಅಮ್ಮ ಅವರಿಗೆ ಸ್ವೀಟ್ಸ್ ಹಾಗೂ ಗಿಫ್ಟ್ ನೀಡಿದ್ರು. ತುಂಬ ವರ್ಷ ಆದಮೇಲೆ ಮತ್ತೆ ರೀಕನೆಕ್ಟ್ ಆಗಿದ್ದು ತುಂಬ ಖುಷಿ ತಂದ ಕ್ಷಣ ಆಗಿತ್ತು ನನಗೆ. ಇನ್ನು ಅಕ್ಕ ಶ್ರೀ ಚಾಮುಂಡೇಶ್ವರಿ ಅಮ್ಮ ಅವರ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ರಕ್ಷಣೆಯ ರಾಮದೇವರು ಇರುವಂತಹ ರಾಖಿ ಕಟ್ಟಿದ್ರು. ಥ್ಯಾಂಕ್ ಯು ಫಾರ್ ದ ಅಮೇಝಿಂಗ್ ಟೈಮ್ ಅಕ್ಕ. ನೈಸ್ಯಾ. ನಿನ್ನ ಕೃಪೆಗೆ ಮತ್ತು ನಿನ್ನ ರಕ್ಷಣೆ ಆಗಿರಲಿ ಈ ಜಗತ್ತು ಜನ. ಆಮೇಲೆ ಎಲ್ಲ ನಿನ್ನ ಧರ್ಮ ಕಾರ್ಯಗಳೆಲ್ಲ ಜೊತೆಯಾಗಿ ನಿಲ್ಲಿ. ರಾಖಿ ಕಟ್ಟಿದ್ರು. ಇದೇ ಆ ರಾಖಿ. ಈ ಬಾರಿಯ ರಕ್ಷಾಬಂಧನಕ್ಕೆ ಪ್ರೀತಿಯಿಂದ ವಿಶಸ್ ಕಳಿಸಿದ ಅಕ್ಕ ಹಾಗೂ ಪುಟ್ಟ ತಂಗಿಯರಿಗೆ ಹಾರ್ಟ್ಫೆಲ್ಟ್ ಥ್ಯಾಂಕ್ ಯು. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ನಿಮ್ಮೊಂದಿಗೆ ಹೇಳಬೇಕನ್ನಿಸ್ತು. ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಆಲ್ವೇಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫ್ರೆಂಡ್.